ಎಲ್ಲರಿಗೆ ಅನಂತ ಶರಣಾರ್ಥಿಗಳು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಪರಮಪಾವನ ಕ್ಷೇತ್ರವಾಗಿರತಕ್ಕಂಥ ಸವಾಲಕ್ಷ ಸರದಿ ಕೊಡಿಯ ಕರಿಯುಗ ಸಿದ್ದೇಶನ ಅಂಗಳದಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಕನಕ ಬಸವ ಭಾವ ಬೆಳಕು ಮೇ 4ನೇ ತಾರೀಕಿನ ಹಿಡಿದು ನಾಳೆ ಕೊನೆಗೊಳ್ಳತಕ್ಕಂಥ ಕಾರ್ಯಕ್ರಮ 10/5/2026 ನಡೀತಕ್ಕಂಥ ಶತಾಯುಷಿಗಳ ಪಾದ ಪೂಜೆ. ಆ ಒಂದು ಪಾದ ಪೂಜೆಯ ಜೊತೆಯಾಗಿ ಒಂದು ಸಿದ್ಧಸಿರಿ ಅನುಭವ ಮಂಟಪದ ಅಡಿಗಲ್ಲು ಸಮಾರಂಭ. ಈ ಎಲ್ಲ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಪರಮ ಪೂಜ್ಯ ಸೋಮಲಿಂಗೇಶ್ವರ ಪಟ್ಟದ ದೇವರು ಶಿರವಾಳ ಸೊಲ್ಲಾಪುರ ಜಿಲ್ಲೆ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧಲಿಂಗೇಶ್ವರ ಆಶ್ರಮ ನಯಾನಗರ, ಈ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಈ ನಾಡಿನ ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರವರ ಅತ್ಯಂತ ಪ್ರೀತಿಯ ಪುತ್ರರಾಗಿರ್ತಕ್ಕಂಥ ಯತೇಂದ್ರ ಸಿದ್ದರಾಮಯ್ಯ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆಯಾಗಿ ಸನ್ಮಾನರಾಗಿರ್ತಕ್ಕಂಥ ಹಿಂದಿನ ಉಪಮುಖ್ಯಮಂತ್ರಿಗಳು ಈಗಿನ ಅಥಣಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಜತ್ತ ತಾಲೂಕಿನ ಅಪರೂಪದ ರಾಜಕಾರಣಿ ಆಗಿರತಕ್ಕಂಥ ಗೋಪಿಚಂದ್ ಪಡಲ್ಕರ್ ಸರ್ ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಯಾಗಿ ಚಿಕ್ಕೋಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗಣೇಶನ ಹುಕ್ಕೇರಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಸರಳ ಸಜ್ಜನಿಕೆ ಸಕಾರ ಮೂರ್ತಿಯಾಗಿರ್ತಕ್ಕಂಥ ಮಹೇಶ್ ತಮ್ಮಣ್ಣವರು ಶಾಸಕರು ಕುರ್ಚಿ, ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಮಹೇಶ್ ಕುಮಟಳ್ಳಿ ಸರ್ ಕೂಡ ಮಾಜಿ ಶಾಸಕರು ಕೂಡ ಅವರು ಕೂಡ ಉಪಸ್ಥಿತದ. ಇವರಲ್ಲಿ ವಿಶೇಷವಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರ ಅಮೃತ ಹಸ್ತದಿಂದ ನಡೀತಕ್ಕಂಥ ವಿಶೇಷ ಸಿದ್ಧಶ್ರೀ ಅನುಭವ ಮಂಟಪದ ಒಂದು ಅಡಿಗಲ್ಲ ಸಮಾರಂಭ, ಶತಾಯುಷಿಗಳ ಪಾದ ಪೂಜೆ ಮತ್ತು ಕನಕ ಬಸವ ಭಾವ ಬೆಳಕು ಕುರಿತು ಚಿಂತನ ಕಾರ್ಯಕ್ರಮದಲ್ಲಿ ನಾಳಿನ ದಿವಸ ಹೆಚ್ಚಿನ ಸಂಖ್ಯೆ ಎಲ್ಲ ಶ್ರೀಮಠದ ಸದ್ಭಕ್ತರು ಆಗಮಿಸಿ ಈ ರಾಜಕೀಯ ಧುರೀಣರ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಪರಮ ಪೂಜ್ಯರ ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರ ಆಗಬೇಕು ಶ್ರೀಮಠದಿಂದ ತಮ್ಮಲ್ಲಿ ಅತ್ಯಂತ ವಿನಂತಿಯಿಂದ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ.